ಸಂತೋಷ್ ಪಾಟೀಲ್ ಅವರು ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡಾಗ ಅವ್ರು ಅನುಭವಿಸಿದ್ದು ನರಕ ಯಾತನೆ ಅವ್ರ ಬಗ್ಗೆ ಸಿಂಪತಿ ಮಾತನಾಡ್ತಾರೆ ಪ್ರಿಯಾಂಕ್ ಖರ್ಗೆ ಅವರು. ಇಷ್ಟ ಸಾಲದ ಸಾಕ್ಷಿ ದಮ್ಮಿಲ್ವಾ ಅಂತ ಪ್ರಶ್ನೆ ಕೇಳ್ತಾರೆ ಪ್ರಿಯಾಂಕ್ ಖರ್ಗೆ ಅವರು. ನಾಯಕರು ಬಿಜೆಪಿಯ ವಕ್ತಾರರು ಸೇರಿ ಸುಖಾಸುಮ್ಮನೆ ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ನೀವು ದಾಳಿ ಮಾಡಿದ್ರು ಕೂಡ ನೀವು ತಿಪ್ಪರ್ಲಾಗ ಹಾಕಿದ್ರು ಕೂಡ ಏನು ಕಾನೂನು ಕ್ರಮ ತಗೊಳ್ಳೋದು. ಈ ಪ್ರಕರಣದಲ್ಲಿ ಯಾವ ಆರೋಪಿಗಳಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳುತ್ತೆ. ಯಾರು ಈ ಸಾವಿಗೆ ಕಾರಣ ಅವ್ರ ಮೇಲೆ ಕ್ರಮ ತಗೊಳ್ಳುತ್ತೆ. ತನಿಖೆ ಆಗ್ತಾ ಇದೆ. ಬಿಜೆಪಿ ಅವ್ರಿಗೆ ಏನ್ ತೊಂದರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಪ್ರಿಯಾಂಕ್ ಖರ್ಗೆ ಮೇಲೆ ವೈಯಕ್ತಿಕ ದ್ವೇಷದಿಂದ ಅಸೂಯೆಯಿಂದ ಬಿಜೆಪಿ ಷಡ್ಯಂತ್ರ ಮಾಡ್ತಾ ಇದೆ. ಅದು ಇಡೀ ಅಶ್ವಿನ್ ಅವರ ಹೇಳಿಕೆಯನ್ನು ತಾನೊಬ್ಬ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ನಟರಾಜ್ ಗೌಡ್ರೆ ಮೈಕ್ ಮ್ಯೂಟ್, ವಿಶ್ವ ಅವರೇ ಮೈಕ್ ಮ್ಯೂಟ್, ಅಶ್ವಿನ್ ಅವ್ರದ್ದು ಮಾತ್ರ ಮೈಕ್. ಈಗ ಆ ಸಚಿನ್ ಅವರ ಸಹೋದರಿ ಮಾತಾಡ್ತಿದ್ರು ನೋಡಿದ್ರೆ ಪಾಪ ಅಂತ ಅನ್ಸುತ್ತೆ. ಇಂಥ ಮುಗ್ಧ ಜನರು ನಾವು ಈ ನಾಡಲ್ಲಿ ನಾವ್ ಇನ್ನೂ ಬದುಕ್ತಾ ಇದ್ದೀವಿ. ದೊಡ್ಡವರ ಆನೆ ಹುಲಿಗಳ ಮುಂದೆ ನಾವು ಗುದ್ದಾಡಕ್ ಆಗಲ್ಲಮ್ಮ. ಯಾಕೆಂತಂದ್ರೆ ನಾವಿನ್ನೂ ಹುಲು ಮಾನವರು ಅಂತ ಹೇಳ್ತಾರಲ್ಲ, ಹಂಗೆ ನಾವಿನ್ನೂ ಚಿಕ್ಕ ಪಕ್ಷಿಗಳು. ತನಿಖೆ ಮೇಲೆ ನಂಬಿಕೆ ಇಲ್ಲ ಇನ್ನೂ ಹೇಳೋದ್ ಬಿಟ್ಬಿಡಮ್ಮ. ಯಾಕೆ ಗೊತ್ತಾ, ತನಿಖೆ 22 ಗಂಟೆ FIR ತಗೊಳಕ್ಕೆ 3 ಸ್ಟೇಷನ್ ಅಲ್ಸಿದ್ದಾರೆ ನಿಮ್ನ ಆ ಮಟ್ಟದಲ್ಲಿ ಅಂದಾಗ್ಲೇ ಇವತ್ತು ದೊಡ್ಡ ಗೃಹ ಸಚಿವರು ಮುಖ್ಯಮಂತ್ರಿ ಆದಿಯಾಗೇನೋ ಕ್ಲೀನ್ ಚೀಟ್ ಕೊಡ್ತಿದ್ದಾರೆ ಅಂದ್ರೆ ಈ ತನಿಖೆ ಎಲ್ಗಮ್ಮ ಹೋಗುತ್ತೆ? ನ್ಯಾಯ ಸಿಗುತ್ತಾ? ಖಂಡಿತವಾಗ್ಲೂ ಹೇಳ್ತಿದ್ದೀನಿ, ಇದು ಎಲ್ಲೋ ಒಂದು ಕಡೆ ಸಂಬಂಧನೇ ಇಲ್ದೇ ಇರೋ ಅಂತ ಒಂದು ವ್ಯಕ್ತಿ ಸತ್ತಿದ್ರೆ ಅವ್ನು ಏನೋ ಒಂದು ಹೆಸರು ಬರ್ದಿದ್ದಾನೆ ಅಂತ ಅಂದ್ರೆ ಇದು ನಿಜವಾಗ್ಲೂ ರಾಜಕೀಯನೇ ಅಂತ ಹೇಳ್ಬಿಡೋಣ. ವಿರೋಧ ಪಕ್ಷದವ್ರು ಗೂಬೆ ಕೂರಿಸ್ತಿದ್ದಾರೆ, ಕಾಂಗ್ರೆಸ್ ಅವ್ರ ಮೇಲೆ ಸಹಿಸ್ಕೊಳಕ್ಕಾಗದೆ ಗೂಬೆ ಕೂರಿಸ್ತಿದ್ದಾರೆ. ಇದು ಒಂದು ಅವನ ಆಪ್ತರು, ಅವರ ಒಂದು ಪಕ್ಷದಲ್ಲಿ ಇದ್ದಂಥವ್ರು ಜೊತೆ ಒಂದು ಸಾವರ್ತಿನೇ ಅಂತ ಅನ್ಕೊಳ್ಳೋಣ. ಅಂತ ವ್ಯಕ್ತಿ ಸತ್ತಿದ್ದಾನೆ ಅಂದಾಗ ಕನಿಷ್ಠ ಪಕ್ಷ ನಿಮ್ಮ ರಾಜಕೀಯ ಬಿಟ್ಟು ರಾಜೀನಾಮೆ ಬಿಟ್ಟು ಸಾಯ್ಲಿ ಹೋಗ್ಲಿ, ಒಂದು ಮರುಕ ಪಡೋದು ಬೇಡವಾ? ಒಬ್ಬ ಸಚಿನ್ ಅನ್ನೋನು ನನ್ನ ಭಾಗದವನು, ನನ್ನ ಜೊತೆ ಇದ್ದವನು ಒಬ್ಬ ಸತ್ತಿದ್ದಾನೆ, ಅಯ್ಯೋ ಸಾವ್ಯಾಕಾಯ್ತು ಅಂತ ಒಂದು ಮರುಕನೂ ಪಡೆದೆ ನೀವು ಇದ್ರಲ್ಲೂ ರಾಜಕೀಯ ಮಾಡ್ತಿದ್ರೆ ಎಲ್ಲಿಗೆ ಹೋಗ್ತಿದೆ ಈ ರಾಜಕೀಯ? ಎಲ್ಲಿಗೆ ಹೋಗ್ತಿದೆ ಅನ್ನೋದಕ್ಕೆ ಗುತ್ತಿಗೆದಾರರು ಒಬ್ರು ಮಾತನಾಡಿದ್ದಾರೆ. ಕ್ವಿಕ್ ಆಗಿ ಅದೊಂದು ಬೈಟ್ ಪ್ಲೇ ಮಾಡ್ಕೊಳ್ಳಿ ವಿಜಯ್ ಅಂತ ಹೇಳಿ. ಅದಕ್ಕೆ ಉತ್ತರ ಕೊಡ್ತಾರೆ ನಟರಾಜ್ ಗೌಡ್ರು. ಬದ್ರು ಸರ್ ಬೈಟ್ ಆ ಹೇಳಿಕೆ ಕೇಳಿಸ್ಕೊಳ್ಳೋಣ. ಮತ್ತೆ ಈ ಸರ್ಕಾರದಾಗ ಯಾರೇ ದುಡ್ಡು ಕೆಲಸ ಮಾಡಿದ್ರು 2 ವರ್ಷ ಆದ್ರೂ ಕೂಡ ಪೇಮೆಂಟ್ ಆಗ್ತಾ ಇಲ್ಲ. ಅದು ಒಂದು ಬಹಳ ದೊಡ್ಡ ಸಮಸ್ಯೆ ಆಗ್ಯದ ನಮ್ಮ ಎಲ್ಲ ಗುತ್ತಿಗೆದಾರ ಬಾಂಧವರಿಗೆ. ಅದೇ ರೀತಿಯಾಗಿ ಯಾವುದೇ ಒಂದು ಕೆಲಸ ತಗೋಬೇಕಾದ್ರೆ 50%, 40%, 50% ದುಡ್ಡು ನಾವು ಕೊಟ್ಟು ನಾವು ಕೆಲಸ ತಗೋಂತ ಪರಿಸ್ಥಿತಿ ಈ ಸರ್ಕಾರ. ಇವರು ಬಿಜೆಪಿ ವಕ್ತಾರರು ಅಲ್ಲ, ಬಿಜೆಪಿ ಪಕ್ಷದ ಯಾವುದೇ ಮೋರ್ಚಾ ಅಧ್ಯಕ್ಷರು ಅಲ್ಲ, ಗುತ್ತಿಗೆದಾರರು. 50-60% ಇಲ್ದಲ್ಲ ಕೆಲಸ ಈ ಸರ್ಕಾರದಲ್ಲೂ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ನಟರಾಜ್ ಗೌಡ್ರು. ಎಲ್ಲಿಗೆ ಹೋಗ್ತಿದೆ ಸರ್ಕಾರ? ಕಾಮಗಾರಿ ಮಾಡಿ 2 ವರ್ಷ ಆದ್ರೂ ದುಡ್ಡು ಬಿಡುಗಡೆ ಆಗ್ತಾ ಇಲ್ಲ. ಆತರ ತಾಳ್ಮೆ ಬೇಕು. ಈ ಸರ್ಕಾರದಲ್ಲಿದೆ ಅಂತ ಸಂಪೂರ್ಣ ಗುತ್ತಿಗೆದಾರರ ಮಾತು ಸಂಪೂರ್ಣ ಕೇಳಿಸ್ಕೊಂಡ್ರ ನೋಡಿ. ನೀವು ತಗೊಳ್ತಿದ್ರೆ ಇಲ್ಲ, ಯಾವ್ದಾದ್ರು ಒಂದೇ ಒಂದು ಪ್ರಕರಣದಲ್ಲಿ ಈ ತರ ಕಮಿಷನ್ ಬಂತು ಅಂತ ಹೇಳ್ಬಿಡ್ಲಿ ಅವರು. ಸರ್ಕಾರದಲ್ಲಿ 2021, 22, 23 ಪ್ರಕರಣದ್ದು ಇನ್ನೂ ಹಣ ಬಿಡುಗಡೆ ಆಗಿಲ್ಲ. ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಸರ್ಕಾರದಲ್ಲಿ ಕೆಲಸ ಮಾಡಿರೋದಲ್ಲ ಅದು. ಈ ಸರ್ಕಾರದಲ್ಲಿ ಕೆಲಸ ಮಾಡಿರೋದು ಹಣ ಬಿಡುಗಡೆ ಆಗಲಿಕ್ಕೆ ಇನ್ನೂ ಟೈಮ್ ತಗೊಂಡ್ರೆ 21, 22 ಹಣ ಬಿಡುಗಡೆ ಆಗಿಲ್ಲ. ನೋಟು ಸಾಕ್ಷ್ಯ ಅಲ್ಲ, ಗುತ್ತಿಗೆದಾರರ ಹೇಳಿಕೆ ಕೂಡ ಸಾಕ್ಷ್ಯ ಅಲ್ಲ. ಇನ್ಯಾವ ಸಾಕ್ಷ್ಯ? ಬಿಜೆಪಿಯ ಕರ್ಮಕಾಂಡ. ವ್ಯಕ್ತಿಯೊಬ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ದುರದೃಷ್ಟಕರ. ಈಗ ನ್ಯಾಯ ಸಿಗ್ಬೋದು ಹೇಗೆ? ಒಬ್ಬೊಬ್ಬರಿಗೆ ಒಂದೊಂದು ಥರದ ನ್ಯಾಯ. ಈಗ ಅವರಿಗೆ ಮಂತ್ರಿ ರಾಜೀನಾಮೆ ಕೊಟ್ಟರೆ ವಿರೋಧ ಪಕ್ಷಗಳಿಗೆ ಸಮಾಧಾನ ಆಗುತ್ತೆ. ಆದರೆ ಅಷ್ಟು ಸಾಕಾಗತ್ತಾ? ಅವ್ರ ಕುಟುಂಬಕ್ಕೆ ನ್ಯಾಯ ಯಾವ ಥರದ್ದು ಬೇಕು? ಮತ್ತು ಏನಾದರೂ ಅವ್ರಿಗೆ ಇದ್ದೇ ಇರುತ್ತೆ, ಹಿಂಟ್ ಇದ್ದೇ ಇರ್ತವೆ. ವ್ಯವಹಾರ ಮಾಡಿರ್ತಾರೆ, ಮಾಡುವಾಗ ಯಾರ್ದಾರೊಂದು ಬೆದರಿಕೆ ಬಂದಿರುತ್ತೆ. ಈಗ ಅವ್ರ ಡೆತ್ ನೋಟು ಕೂಡ ಕನ್ಸಿಡರ್ ಮಾಡಬೇಕು. ಜೊತೆಗೆ ಇನ್ನೇನು ವ್ಯವಹಾರಗಳು ಇದ್ದೇ ಇರ್ತದೆ ಅವ್ರ ಜೊತೆಯಲ್ಲಿ. ನೋಡಿ, ಈಗ ಏನಾಗುತ್ತೆ, ಒಂದೊಂದ್ಸಲ ಚೆನ್ನಾಗಿರ್ತಾರೆ, ಏನು ಭಿನ್ನಾಭಿಪ್ರಾಯದಾಗ ಏನೋ ಆಗತ್ತೆ, ಕೋಪ ಬಂದಾಗ ಇವನ್ ಬೆದರಿಸಿರ್ತಾರೆ. ತಿಳ್ಕೊಬೇಡಿ, ನಾನು ಅವಾಗ್ಲೇ ಹೇಳ್ತಾ ಇದ್ದೆ ಮಾತಿನ ಮಧ್ಯದಲ್ಲಿ,
ಯಾರೋ ವ್ಯಕ್ತಿ ಮಂಡ್ಯದಲ್ಲೋ ಇಲ್ಲ ಮೈಸೂರು ಚಾಮರಾಜನಗರ ಎಲ್ಲೋ ಒಂದು ಬಾರ್ಡರ್ ಅಲ್ಲಿ ಗೊತ್ತಿಲ್ಲ ಸುಮ್ನೆ ಒಂದು ನಿಮ್ ನೋಡಿರ್ತೀರಾ ನಿಮ್ಮ ಪತ್ರಿಕೋದ್ಯಮ ಹೆಸರು ಮೆನ್ಷನ್ ಮಾಡಿದಾರೆ ಅಂದಾಗ ಕನ್ಸಿಡರೇಷನ್ ಬರಲ್ಲ ಸರ್. ಅದೇ ಭಾಗದ ವ್ಯಕ್ತಿ ಅವ್ರ ಜೊತೆನೆ ಇದ್ದು ನಿಜ, ಕೆಲಸ ಅದೇ- ಮಾಡ್ತಿದ್ದಾರೆ ಅದೇ- ಅದೇ- ಅದೇ ತನಿಖೆ ಆಗ್ಬೇಕು. ಇದನ್ನ ನೀವು- ನ್ಯಾಯ ಸಿಗೋ ರೀತಿಯಲ್ಲಿ ತನಿಖೆ ಸಮಯ ಇದೆ ಅಷ್ಟೇ. ಮುಗಿಯೋದಿಲ್ಲ. ರಾಜೀನಾಮೆ Probably ನಾಳೆ ನಾಡಿದ್ದು ಕೂಡ ಇದೇ ವಿಚಾರ ಚರ್ಚೆ ಆಗ್ಬೋದು. ಥ್ಯಾಂಕ್ ಯು. ಕ್ಷಮೆ ಇರ್ಲಿ, ಸಮಯದಷ್ಟೇ. ಡೆತ್ ನೋಟ್ ನಲ್ಲಿ ಹೆಸರು ಉಲ್ಲೇಖ ಆಗಿದೆ. ಆರೋಪಿ ಸ್ಥಾನದಲ್ಲಿ ಇಲ್ಲದೆ ಹೋದ್ರೂ ಕೂಡ ಒಂದಷ್ಟು ಅನುಮಾನ ಬರೋ ಹಂತದಲ್ಲಿದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರವೇ ಕ್ಲೀನ್ ಚಿಟ್ ಕೊಡೋ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಬಿಟ್ರೆ ವಿಶ್ವಾಸ ಉಳಿಯುತ್ತಾ ತನಿಖೆ ಬಗ್ಗೆ? ಕುಟುಂಬಸ್ಥರ ಆಗ್ರಹ ಇಷ್ಟೇ, ಪರಿಹಾರನೂ ಬೇಡ, ಮತ್ತೊಂದು ಬೇಡ, ಸಾವಿಗೆ ನ್ಯಾಯ ಸಿಕ್ಕರೆ ಸಾಕು ಅಂತ ಹೇಳಿ. ಸಚಿನ್ ಅವರ ಸಾವಿಗೆ ನಿಜವಾಗ್ಲೂ ನ್ಯಾಯ ಸಿಗಬೇಕಂದ್ರೆ ಪಾರದರ್ಶಕವಾಗಿ ತನಿಖೆ ಆಗ್ಬೇಕು. ಹಾಗಾಗ್ಲಿ ಅಂತ ನಿರೀಕ್ಷಿಸ್ತಾ ಮಹಾಭಾರತ ಚರ್ಚಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸಂತೋಷ್ ಪಾಟೀಲ್ ಅವರು ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡಾಗ ಅವ್ರು ಅನುಭವಿಸಿದ್ದು ನರಕ ಯಾತನೆ, ಅವ್ರ ಬಗ್ಗೆ ಸಿಂಪತಿ ಮಾತನಾಡ್ತಾರೆ ಪ್ರಿಯಾಂಕ್ ಖರ್ಗೆ ಅವರು. ಇಷ್ಟ ಸಾಲದ ಸಾಕ್ಷಿ ದಮ್ಮಿಲ್ವಾ ಅಂತ ಪ್ರಶ್ನೆ ಕೇಳ್ತಾರೆ ಪ್ರಿಯಾಂಕ್ ಖರ್ಗೆ ಅವರು. ಅಶ್ವಿನ್ ಅವ್ರ ಸರ್ದಿ ಅದಾದ್ಮೇಲೆ ನೀವೇ ಬಿಜೆಪಿಯ ನಾಯಕರು ಬಿಜೆಪಿಯ ವಕ್ತಾರರು ಸೇರಿ ಸುಖಾಸುಮ್ಮನೆ ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ನೀವು ದಾಳಿ ಮಾಡಿದ್ರು ಕೂಡ, ನೀವು ತಿಪ್ಪರ್ಲಾಗ ಹಾಕಿದ್ರು ಕೂಡ ಏನು ಮಾಡಕ್ಕಾಗಲ್ಲ. ಕಾನೂನು ಕ್ರಮ ತಗೊಳ್ಳೋದು. ಈ ಪ್ರಕರಣದಲ್ಲಿ ಯಾವ ಆರೋಪಿಗಳಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳುತ್ತೆ. ಯಾರು ಈ ಸಾವಿಗೆ ಕಾರಣ ಅವ್ರ ಮೇಲೆ ಕ್ರಮ ತಗೊಳ್ಳುತ್ತೆ. ತನಿಖೆ ಆಗ್ತಾ ಇದೆ. ಬಿಜೆಪಿ ಅವ್ರಿಗೆ ಏನ್ ತೊಂದರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಬಿಜೆಪಿ ಅವ್ರಿಗೆ ಪ್ರಿಯಾಂಕ್ ಖರ್ಗೆ ಮೇಲೆ ವೈಯಕ್ತಿಕ ದ್ವೇಷದಿಂದ, ಅಸೂಯೆಯಿಂದ ಬಿಜೆಪಿ ಷಡ್ಯಂತ್ರ ಮಾಡ್ತಾ ಇದೆ. ಅದು ಇಡೀ ಅಶ್ವಿನ್ ಅವರ ಹೇಳಿಕೆಯನ್ನು ಕೇಳಿಸ್ಕೊಳ್ಳಿ. ಅದಾದ್ಮೇಲೆ ತಾನೊಬ್ಬ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಟರಾಜ್ ಗೌಡ್ರೆ ಮೈಕ್ ಮ್ಯೂಟ್, ವಿಶ್ವ ಅವರೇ ಮೈಕ್ ಮ್ಯೂಟ್, ಅಶ್ವಿನ್ ಅವ್ರದ್ದು ಮಾತ್ರ ಮೈಕ್. ಈಗ ಆ ಸಚಿನ್ ಅವರ ಸಹೋದರಿ ಮಾತಾಡ್ತಿದ್ರು ನೋಡಿದ್ರೆ ಪಾಪ ಅಂತ ಅನ್ಸುತ್ತೆ. ಇಂಥ ಮುಗ್ಧ ಜನರು ನಾವು ಈ ನಾಡಲ್ಲಿ ನಾವ್ ಇನ್ನೂ ಬದುಕ್ತಾ ಇದ್ದೀವಿ. ದೊಡ್ಡವರ ಆನೆ ಹುಲಿಗಳ ಮುಂದೆ ನಾವು ಗುದ್ದಾಡಕ್ ಆಗಲ್ಲಮ್ಮ. ಯಾಕೆಂತಂದ್ರೆ ನಾವಿನ್ನೂ ಹುಲು ಮಾನವರು ಅಂತ ಹೇಳ್ತಾರಲ್ಲ, ಹಂಗೆ ನಾವ್ ಇನ್ನೂ ಚಿಕ್ಕ ಪಕ್ಷಿಗಳು. ತನಿಖೆ ಮೇಲೆ ನಂಬಿಕೆ ಇಲ್ಲ ಇನ್ನೂ ಹೇಳಕ್ ಬಿಟ್ಬಿಡಮ್ಮ. ಯಾಕೆ ಗೊತ್ತಾ, ತನಿಖೆ 22 ಗಂಟೆ FIR ತಗೊಳಕ್ಕೆ 3 ಸ್ಟೇಷನ್ ಅಲ್ಸಿದ್ದಾರೆ ನಿಮ್ನ ಆ ಮಟ್ಟದಲ್ಲಿ ಅಂದಾಗ್ಲೇ ಇವತ್ತು ದೊಡ್ಡ ಗೃಹ ಸಚಿವರು ಮುಖ್ಯಮಂತ್ರಿ ಆದಿಯಾಗೇನೋ ಕ್ಲೀನ್ ಚೀಟ್ ಕೊಡ್ತಿದ್ದಾರೆ ಅಂದ್ರೆ ಈ ತನಿಖೆ ಎಲ್ಗಮ್ಮ ಹೋಗುತ್ತೆ? ನ್ಯಾಯ ಸಿಗುತ್ತಾ? ಖಂಡಿತವಾಗ್ಲೂ ಹೇಳ್ತಿದ್ದೀನಿ, ಇದು ಎಲ್ಲೋ ಒಂದು ಕಡೆ ಸಂಬಂಧನೇ ಇಲ್ದೇ ಇರೋ ಅಂತ ಒಂದು ವ್ಯಕ್ತಿ ಸತ್ತಿದ್ರೆ ಅವ್ನು ಏನೋ ಒಂದು ಹೆಸರು ಬರ್ದಿದ್ದಾನೆ ಅಂತ ಅಂದ್ರೆ ಇದು ನಿಜವಾಗ್ಲೂ ರಾಜಕೀಯನೇ ಅಂತ ಹೇಳ್ಬಿಡೋಣ. ವಿರೋಧ ಪಕ್ಷದವ್ರು ಗೂಬೆ ಕೂರಿಸ್ತಿದ್ದಾರೆ, ಕಾಂಗ್ರೆಸ್ ಅವ್ರ ಮೇಲೆ ಸಹಿಸ್ಕೊಳಕ್ಕಾಗದೆ ಗೂಬೆ ಕೂರಿಸ್ತಿದ್ದಾರೆ. ಇದು ಒಂದು ಅವನ ಆಪ್ತರು, ಅವರ ಒಂದು ಪಕ್ಷದಲ್ಲಿ ಇದ್ದಂಥವ್ರು ಜೊತೆ ಒಂದು ಸಾವರ್ತಿನೇ ಅಂತ ಅನ್ಕೊಳ್ಳೋಣ. ಅಂತ ವ್ಯಕ್ತಿ ಸತ್ತಿದ್ದಾನೆ ಅಂದಾಗ ಕನಿಷ್ಠ ಪಕ್ಷ ನಿಮ್ಮ ರಾಜಕೀಯ ಬಿಟ್ಟು ರಾಜೀನಾಮೆ ಬಿಟ್ಟು ಸಾಯ್ಲಿ ಹೋಗ್ಲಿ, ಒಂದು ಮರುಕ ಪಡೋದು ಬೇಡವಾ? ಒಬ್ಬ ಸಚಿನ್ ಅನ್ನೋನು ನನ್ನ ಭಾಗದವನು, ನನ್ನ ಜೊತೆ ಇದ್ದವನು ಒಬ್ಬ ಸತ್ತಿದ್ದಾನೆ, ಅಯ್ಯೋ ಸಾವ್ಯಾಕಾಯ್ತು ಅಂತ ಒಂದು ಮರುಕನೂ ಪಡೆದೆ. ನೀವು ಇದ್ರಲ್ಲೂ ರಾಜಕೀಯ ಮಾಡ್ತಿದ್ರೆ ಎಲ್ಲಿಗೆ ಹೋಗ್ತಿದೆ ಈ ರಾಜಕೀಯ? ಎಲ್ಲಿಗೆ ಹೋಗ್ತಿದೆ ಅನ್ನೋದಕ್ಕೆ ಗುತ್ತಿಗೆದಾರರೊಬ್ರು ಮಾತನಾಡಿದ್ದಾರೆ. ಕ್ವಿಕ್ ಆಗಿ ಅದೊಂದು ಬೈಟ್ ಪ್ಲೇ ಮಾಡ್ಕೊಳ್ಳಿ ವಿಜಯ್ ಅಂತ ಹೇಳಿ. ಅದಕ್ಕೆ ಉತ್ತರ ಕೊಡ್ತಾರೆ ನಟರಾಜ್ ಗೌಡ್ರು. ಬದ್ರು ಸರ್ ಬೈಟ್ ಆ ಹೇಳಿಕೆ ಕೇಳಿಸ್ಕೊಳ್ಳೋಣ. ಮತ್ತೆ ಈ ಸರ್ಕಾರದಾಗ ಯಾರೇ ದುಡ್ಡು ಕೆಲಸ ಮಾಡಿದ್ರು 2 ವರ್ಷ ಆದ್ರೂ ಕೂಡ ಪೇಮೆಂಟ್ ಆಗ್ತಾ ಇಲ್ಲ. ಅದು ಒಂದು ಬಹಳ ದೊಡ್ಡ ಸಮಸ್ಯೆ ಆಗಿದೆ ನಮ್ಮ ಎಲ್ಲ ಗುತ್ತಿಗೆದಾರ ಬಾಂಧವರಿಗೆ. ಅದೇ ರೀತಿಯಾಗಿ ಯಾವುದೇ ಒಂದು ಕೆಲಸ ತಗೋಬೇಕಾದ್ರೆ 50%, 40%, 50% ದುಡ್ಡು ನಾವು ಕೊಟ್ಟು ನಾವು ಕೆಲಸ ತಗುವಂತ ಪರಿಸ್ಥಿತಿ ಈ ಸರ್ಕಾರ. ಇವರು ಬಿಜೆಪಿ ವಕ್ತಾರರು ಅಲ್ಲ, ಬಿಜೆಪಿ ಪಕ್ಷದ ಯಾವುದೇ ಮೋರ್ಚಾ ಅಧ್ಯಕ್ಷರು ಅಲ್ಲ, ಗುತ್ತಿಗೆದಾರರು. 50-60% ಇಲ್ದಲ್ಲ ಕೆಲಸ ಈ ಸರ್ಕಾರದಲ್ಲೂ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ನಟರಾಜ್ ಗೌಡ್ರು. ಎಲ್ಲಿಗೆ ಹೋಗ್ತಿದೆ ಸರ್ಕಾರ? ಕಾಮಗಾರಿ ಮಾಡಿ 2 ವರ್ಷ ಆದ್ರೂ ದುಡ್ಡು ಬಿಡುಗಡೆ ಆಗ್ತಾ ಇಲ್ಲ. ಆತರ ತಾಳ್ಮೆ ಬೇಕು. ಈ ಸರ್ಕಾರದಲ್ಲಿದೆ ಅಂತ ಸಂಪೂರ್ಣ ಗುತ್ತಿಗೆದಾರ ಮಾತು ಸಂಪೂರ್ಣ ಕೇಳಿಸ್ಕೊಂಡ್ರ ನೋಡಿ. ಕೇಳಿಸ್ಕೊಂಡ್ರ ನೀವು ಅಂತ ಕೇಳಿ. ಬಿಜೆಪಿಯವರು ತಗೊಂಡಿದ್ರು, ನೀವು ತಗೊಳ್ತಿದ್ರೆ ಅದನ್ನೇ ಅವ್ರು ಹೇಳ್ತಿರೋದು. ಇನ್ನೇನಿದೆ ಇಲ್ಲ, ಯಾವ್ದಾದ್ರು ಒಂದೇ ಒಂದು ಪ್ರಕರಣದಲ್ಲಿ ಈ ತರ ಕಮಿಷನ್ ಬಂತು ಅಂತ ಹೇಳ್ಬಿಡ್ಲಿ ಅವರು.
ಈ ಇವಾಗ ಪ್ರಕರಣ ಹೇಳಿದ್ದೇನು ಸರ್? ಕೇಳಿ. ಇವಾಗ ಹೇಳಿದ್ದೇನು ನೋಡಿ, ಸರ್ ಅವರು? ಕಳೆದ ಸರ್ಕಾರದಲ್ಲಿ 2021, 22, 22, 23 ಪ್ರಕರಣದ್ದು ಇನ್ನೂ ಹಣ ಬಿಡುಗಡೆ ಆಗಿಲ್ಲ. ಅದ್ರ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ. ಈ ಆಯ್ತು. ಸರ್ಕಾರದಲ್ಲಿ ಕೆಲಸ ಮಾಡಿರೋದಲ್ಲ ಅದು. ಆಯ್ತು. ಈ ಸರ್ಕಾರದಲ್ಲಿ ಕೆಲಸ ಮಾಡಿರೋದು ಹಣ ಬಿಡುಗಡೆ ಆಗಲಿಕ್ಕೆ ಇನ್ನೂ ಟೈಮ್ ತಗೊಂಡ್ರೆ. 21, 22 ಹಣ ಬಿಡುಗಡೆ ಆಗಿಲ್ಲ. ನೋಟು ಸಾಕ್ಷ್ಯ ಅಲ್ಲ, ಗುತ್ತಿಗೆದಾರರ ಹೇಳಿಕೆ ಕೂಡ ಸಾಕ್ಷ್ಯ ಅಲ್ಲ. ಇನ್ ಯಾವ ಸಾಕ್ಷ್ಯ? ಬಿಜೆಪಿಯ ಕರ್ಮಕಾಂಡ ಈಗ ಆ ವ್ಯಕ್ತಿಯೊಬ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ದುರದೃಷ್ಟಕರ. ಈಗ ನ್ಯಾಯ ಸಿಗ್ಬೋದು ಹೇಗೆ? ಒಬ್ಬೊಬ್ಬರಿಗೆ ಒಂದೊಂದು ಥರದ ನ್ಯಾಯ. ಈಗ ಅವರಿಗೆ ಮಂತ್ರಿ ರಾಜೀನಾಮೆ ಕೊಟ್ಟರೆ ವಿರೋಧ ಪಕ್ಷಗಳಿಗೆ ಸಮಾಧಾನ ಆಗುತ್ತೆ, ಆದರೆ ಅಷ್ಟು ಸಾಕಾಗತ್ತಾ? ಅವ್ರ ಕುಟುಂಬಕ್ಕೆ ನ್ಯಾಯ ಯಾವ ಥರದ್ದು ಬೇಕು? ಮತ್ತು ಏನಾದರೂ ಅವ್ರಿಗೆ ಇದ್ದೇ ಇರುತ್ತೆ, ಹಿಂಟ್ ಇದ್ದೇ ಇರುತ್ತೆ. ವ್ಯವಹಾರ ಮಾಡಿರ್ತಾರೆ, ಮಾಡುವಾಗ ಯಾರ್ದಾರದ್ದು ಬೆದರಿಕೆ ಬಂದಿರುತ್ತೆ. ಈಗ ಅವ್ರ ಡೆತ್ ನೋಟು ಕೂಡ ಕನ್ಸಿಡರ್ ಮಾಡಬೇಕು. ಜೊತೆಗೆ ಇನ್ನೇನೋ ವ್ಯವಹಾರಗಳು ಇದ್ದೇ ಇರ್ತದೆ ಅವ್ರ ಜೊತೆಯಲ್ಲಿ. ನೋಡಿ ಈಗ ಏನಾಗುತ್ತೆ, ಒಂದೊಂದ್ಸಲ ಚೆನ್ನಾಗಿರ್ತಾರೆ, ಏನು ಭಿನ್ನಾಭಿಪ್ರಾಯದಾಗ ಏನೋ ಆಗುತ್ತೆ, ಕೋಪ ಬಂದಾಗ ಇವನ್ ಬೆದರಿಸಿರ್ತಾರೆ. ಸುಸೈಡ್ ಅಲ್ವಾ? ತಪ್ಪು ತಿಳ್ಕೊಬೇಡಿ. ನಾನು ಅವಾಗ್ಲೇ ಹೇಳ್ತಾ ಇದ್ದೆ ಮಾತಿನ ಮಧ್ಯದಲ್ಲಿ, ಯಾರೋ ವ್ಯಕ್ತಿ ಮಂಡ್ಯದಲ್ಲೋ ಇಲ್ಲ ಮೈಸೂರು ಚಾಮರಾಜನಗರ ಎಲ್ಲೋ ಒಂದು ಬಾರ್ಡರ್ ಅಲ್ಲಿ ಗೊತ್ತಿಲ್ಲ ಸುಮ್ನೆ ಒಂದು ನಿಮ್ ನೋಡಿರ್ತೀರಾ ನಿಮ್ಮ ಪತ್ರಿಕೋದ್ಯಮ ಹೆಸರು ಮೆನ್ಷನ್ ಮಾಡಿದಾರೆ ಅಂದಾಗ ಕನ್ಸಿಡರೇಷನ್ ಬರಲ್ಲ ಸರ್. ಅದೇ ಭಾಗದ ವ್ಯಕ್ತಿ ಅವ್ರ ಜೊತೆನೆ ಇದ್ದು ಕೆಲಸ ಮಾಡ್ತಿದ್ದಾರೆ. ಅದೇ ತನಿಖೆ ನಾಳೆ ನಾಡಿದ್ದು ಕೂಡ ಇದೇ ವಿಚಾರ ಚರ್ಚೆ ಆಗ್ಬೋದು. ಥ್ಯಾಂಕ್ ಯು. ಕ್ಷಮೆ ಇರ್ಲಿ, ಸಮಯದಷ್ಟೇ. ಡೆತ್ ನೋಟ್ ನಲ್ಲಿ ಹೆಸರು ಉಲ್ಲೇಖ ಆಗಿದೆ, ಆರೋಪಿ ಸ್ಥಾನದಲ್ಲಿ ಇಲ್ಲದೆ ಹೋದ್ರೂ ಕೂಡ ಒಂದಷ್ಟು ಅನುಮಾನ ಬರೋ ಹಂತದಲ್ಲಿದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರವೇ ಕ್ಲೀನ್ ಚಿಟ್ ಕೊಡೋ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಬಿಟ್ರೆ ವಿಶ್ವಾಸ ಉಳಿಯುತ್ತಾ ತನಿಖೆ ಬಗ್ಗೆ? ಕುಟುಂಬಸ್ಥರ ಆಗ್ರಹ ಇಷ್ಟೇ, ಪರಿಹಾರನೂ ಬೇಡ, ಮತ್ತೊಂದು ಬೇಡ, ಸಾವಿಗೆ ನ್ಯಾಯ ಸಿಕ್ಕರೆ ಸಾಕು ಅಂತ ಹೇಳಿ. ಸಚಿನ್ ಅವರ ಸಾವಿಗೆ ನಿಜವಾಗ್ಲೂ ನ್ಯಾಯ ಸಿಗಬೇಕಂದ್ರೆ ಪಾರದರ್ಶಕವಾಗಿ ತನಿಖೆ ಆಗ್ಬೇಕು. ಹಾಗಾಗ್ಲಿ ಅಂತ ನಿರೀಕ್ಷಿಸ್ತಾ ಮಹಾಭಾರತ ಚರ್ಚಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.